ಹೆಲೋ ಎವ್ರಿವನ್, ಹೇಗಿದ್ದೀರೆಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಮೀನಿದ್ದು ರೆಸಿಪಿ ಸ್ಟಾಪ್ ಮಾಡಿದೆ. ಇವತ್ತು ಸಿಹಿ ಕುಂಬಳಕಾಯಿ ತಗೊಂಡ್ಬಂದಿದ್ದೇನೆ. ಸಂತೆಯಲ್ಲಿ ತಗೊಂಡ್ಬಂದದ್ದು 20 ರೂಪಾಯಿ ಅಂತ. ಇಷ್ಟು ಸಣ್ಣದುಂಟು, 20 ರೂಪಾಯಿ ಅಂತ ಇದಕ್ಕೆ. ಇದ್ರದ್ದು ನಮ್ಮ ಉಡುಪಿ ಕಡೆ, ಉಡುಪಿ ಭಟ್ರ ಶೈಲಿಯಲ್ಲಿ ಇಲ್ಲಿ ಒಬ್ಳು ನಂಗೆ ಉಪದ್ರ ಮಾಡುವವಳು ನೋಡಿ. ಭಟ್ರ ಶೈಲಿಯಲ್ಲಿ ಸಿಹಿ ಕುಂಬಳಕಾಯಿ ಹುಳಿ ಮಾಡುದು ಹೇಗಂತ ನೋಡ್ಕೊಂಡು ಬರೋಣ. ಸೇಮ್ ಟು ಸೇಮ್ ನೀವು ಉಡುಪಿ ಕಡೆ ಬಂದಿದ್ರೆ ಈ ಫಂಕ್ಷನ್ ಅಲ್ಲಿ ಹುಳಿ ಇರ್ತದೆ, ಅಥವಾ ದೇವಸ್ಥಾನದ ಊಟದಲ್ಲೆಲ್ಲ ಹುಳಿ ಅಂತ ಇರ್ತದೆ, ತುಳುವಲ್ಲಿ ಕೊದ್ದೆಲ್ ಅಂತ ಹೇಳ್ತಾರೆ. ಆ ರೆಸಿ ಹಾಕ್ತಾರಲ್ಲ, ಆ ಫುಡ್ ಹಾಕ್ತಾರಲ್ಲ, ಏನ್ ಪದಾರ್ಥ ಹಾಕ್ತಾರೆ, ಅದನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ಸಿಹಿ ಕುಂಬಳಕಾಯಿ ಹುಳಿ ಹೇಗೆ ಮಾಡ್ಕೊಂಡು ಬರುದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಬನ್ನಿ ಈಗ ರೆಸಿಪಿ ಕಂಟಿನ್ಯೂ ಮಾಡ್ಕೊಂಡು ಬರೋಣ. ನಾನಿಲ್ಲಿ 1/4 ಲೋಟದಷ್ಟು ತೊಗರಿ ಬೇಳೆಯನ್ನು ನೀರಲ್ಲಿ ನೆನೆಸಿ ಒಳ್ಳೆ ಕ್ಲೀನ್ ಮಾಡಿ ಒಂದು 4-5 ವಿಸಿಲ್ ತೆಗೆದಿಟ್ಕೊಳ್ತೇನೆ. ಇವಾಗ ಮಸಾಲಾ ಮಾಡ್ಲಿಕ್ಕೆ ಇಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಉರ್ದು 1.5 ಟೇಬಲ್ ಸ್ಪೂನ್ ತೊಗರಿ ಬೇಳೆ ಹಾಕಿ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ಗೆ ಡ್ರೈ ರೋಸ್ಟ್ ಆದ ನಂತರ ಸ್ವಲ್ಪ ಹುರಿದ ನಂತರ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕಿದ್ರೆ ಅದು ಫ್ರೈ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ ನಂತರ ಎಣ್ಣೆ ಹಾಕಿ ಇನ್ನೊಂದ್ಸಲ ಚಂದ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕೆಂಬಣ್ಣ ಬರುವ ತನಕ ನಾವು ಅದನ್ನು ಹುರಿಬೇಕು. 2 ತೊಗರಿಬೇಳೆ ಮತ್ತೆ ಉದ್ದನ್ನು ಕೆಂಬಣ್ಣ ಬರುವ ತನಕ ಹುರಿದು ಒಂದು ಸಪ್ರೇಟ್ ಆಗಿ ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು 10 ರಿಂದ 12 ಬ್ಯಾಡ್ಗಿ ಚಿಲ್ಲಿಯನ್ನು ಹಾಕೊಳ್ಳೋಣ. ಬ್ಯಾಡ್ಗಿ ಚಿಲ್ಲಿಯನ್ನು ಒಳ್ಳೆ ಉಬ್ಬಿ ಬರುವ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಚಂದ ಫ್ರೈ ಮಾಡಿದ ನಂತರ ಅದನ್ನು ಕೂಡ ನಾವು ಹುರಿದ ಬೇಳೆ ಜೊತೆ ಸೇರಿಸಿಟ್ಕೊಳ್ಳೋಣ. ಇವಾಗ ಅದಕ್ಕೇನೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 15 ಕಾಳು ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸು, ಒಂದು 5 ಕಾಳು, 5ರಿಂದ ಒಂದು 7-8 ಕಾಳು ಮೆಂತೆ, ಇಷ್ಟನ್ನು ಹಾಕಿ ಒಂದ್ಸಲ ಚಂದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಇವೆಲ್ಲವೂ ಫಸ್ಟ್ಗೆ ಫ್ರೈ ಆದ ನಂತರ ಇದಕ್ಕೇನೆ ಒಂದು ಸಣ್ಣ ಹಿಡಿಯಷ್ಟು ಕರಿಬೇವನ್ನು ಹಾಕೊಂಡು ಅದ್ರ ಜೊತೆನೆ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಘಮ ಬರುವ ತನಕ ನಾವು ಫ್ರೈ ಮಾಡ್ತಾ ಬರಬೇಕು. ಎಣ್ಣೆಯಲ್ಲಿ ಚಂದ ಹುರಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಹುರಿಯುವುದು. ಬೇಳೆಯನ್ನು ಮಾತ್ರ ಫಸ್ಟ್ಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಈಗ ಎಲ್ಲ ಹುರಿದದನ್ನು ಒಂದು ಪ್ಲೇಟಿಗೆ ಹಾಕಿ ಹಾಗೆ ತಣ್ಣಗಾಗ್ಲಿಕ್ಕೆ ಇಟ್ಟು ಬಿಡೋಣ. ಈ ರೀತಿ ನಮ್ದು ಹುಳಿಯದ್ದು ಮಸಾಲೆ ರೆಡಿ ಆಗಿದೆ. ತೆಂಗಿನಕಾಯಿ ಹಾಕ್ಲಿಕ್ಕಿಲ್ಲ. ಇವಾಗ ಒಂದು ಪಾತ್ರೆಯಲ್ಲಿ, ಯಾವ ಪಾತ್ರೆಯಲ್ಲಿ ಪದಾರ್ಥ ಮಾಡ್ತೇವೆ ಅದರಲ್ಲಿ ಸ್ವಲ್ಪ ನೀರು ಹಾಕೊಂಡು, ಕುಂಬಳಕಾಯಿ ಬೇಯಿಸ್ಲಿಕ್ಕೆ ಬೇಕಾದಷ್ಟು ನೀರು ಹಾಕೊಂಡು ಅದಕ್ಕೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಈ ರೀತಿ ಕಿವುಚ್ಕೊಳ್ಬೇಕು. ಹುಣಸೆ ಹಣ್ಣಿನ ನೀರು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಪಾತ್ರೆಯನ್ನು ಇಟ್ಟು ಬಿಡೋಣ. ಇವಾಗ ಕ್ಲೀನ್ ಮಾಡಿ ಕಟ್ ಮಾಡಿದ ಕುಂಬಳಕಾಯನ್ನು ಹಾಕೊಳ್ಬೇಕು. ಕುಂಬಳಕಾಯಿ ಬೇಯಲಿಕ್ಕೆ ಇಲ್ಲಿ ನಾನು ಸಿಹಿ ಕುಂಬಳಕಾಯಿ ತಗೊಂಡದ್ದು. ಕುಂಬಳಕಾಯಿ ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಳ್ಳಿ, ಜಾಸ್ತಿ ಬೇಡ. ಇವಾಗ ಒಂದ್ಸಲ ಹುಣಸೆ ಹಣ್ಣಿನ ನೀರಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಇನ್ನೊಂದ್ಸಲ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹೇಳ್ತಾ ಇರೋದು ಉಡುಪಿ ಶೈಲಿಯಲ್ಲಿ ಮಾಡುವ ಸಿಹಿ ಕುಂಬಳಕಾಯಿ ಹುಳಿ. ಸಿಹಿ ಕುಂಬಳಕಾಯಿ ಅಥವಾ ಇಲ್ಲಿ ನೀವು ಸೌತೆಕಾಯಿ ಅಥವಾ ಅದರ ಬದಲಿಗೆ ಗುಳ್ಳವನ್ನು ಕೂಡ ಹಾಕೊಳ್ಬಹುದು. ಇವಾಗ ಒಂದು ಶೆಕೆ ಬಂದಿದೆ ಅಂದ್ರೆ ಸ್ವಲ್ಪ ಬಿಸಿ ತಾಗಿದೆ ನಂತರ ಇವಾಗ ನಮ್ಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕೊಳ್ಬೇಕು. ಸಿಹಿ ಕುಂಬಳಕಾಯಿ ನಾವು ಹುಳಿ ಮಾಡೋದ್ರಿಂದ ಇದರ ಟೇಸ್ಟ್ ಹೇಗೆ ಅಂದ್ರೆ ಹುಳಿ ಸಿಹಿ ಎಲ್ಲ ಬ್ಯಾಲೆನ್ಸ್ ಆಗಿರ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಿಹಿ ಜಾಸ್ತಿ ಹಾಕೊಳ್ಬೇಕು. ಮಿಕ್ಸ್ ಮಾಡಿ ಇನ್ನೊಂದ್ಸಲ ಹಾಗೆ ಲಿಡ್ ಮುಚ್ಚಿ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ ನಾವಿಲ್ಲಿ ಹುರಿದ ಮಸಾಲೆಯನ್ನು ಒಂದು ಮಿಕ್ಸಿಗೆ ಹಾಕೊಳ್ಳೋಣ. ಎಲ್ಲಾ ಪದಾರ್ಥವನ್ನು ಮಿಕ್ಸಿಗೆ ಹಾಕೊಂಡು ಇದ್ರ ಜೊತೆನೆ ಸ್ವಲ್ಪ ನೀರು ಹಾಕೊಳ್ಬೇಕು. ಇಲ್ಲಿ ನೋಡಿ ಕುದಿ ಬರ್ತಾ ಉಂಟು, ಸಿಹಿ ಕುಂಬಳಕಾಯಿ ಬೇಯ್ತಾ ಉಂಟು. ಇವಾಗನೇ ಇದ್ರ ಜೊತೆಗೆ ನಾವು ಏನು ಬೇಳೆಯನ್ನು ಬೇಯಿಸಿಟ್ಟಿದ್ದೇವೆ ಅದರ ನೀರನ್ನು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ, ಬೇಳೆ ಮತ್ತೆ ನೀರು ಒಳ್ಳೆ ಮಿಕ್ಸ್ ಆಗ್ಬೇಕು. ಅದನ್ನ ಪಾತ್ರೆಗೆ ಹಾಕೊಳ್ಳೋಣ, ಸಿಹಿ ಕುಂಬಳಕಾಯಿಗೆ ಹಾಕೊಳ್ಳೋಣ. ಇವಾಗ ನಾವು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಕೂಡ ಇದ್ರ ಜೊತೆನೆ ಸೇರಿಸ್ಕೊಳ್ಳೋಣ. ಸಿಹಿ ಕುಂಬಳಕಾಯಿ ಬೆಂದ ನಂತರ ಇದೆರಡು ಹಾಕ್ಲಿಕ್ಕೆ ಬೇಳೆ ಮಿಕ್ಸ್ ಮತ್ತೆ ನಾವು ಮಸಾಲೆ ಏನ್ ಮಾಡಿದ್ದೇವೆ ಅದೆರಡನ್ನು ಹಾಕ್ಬೇಕು. ಚಂದ ಮಿಕ್ಸ್ ಮಾಡ್ಬೇಕು. ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೇಕು. ಇವಾಗ ನೋಡಿ ಹದ ನೋಡ್ಕೊಂಡು ದಪ್ಪ ಇದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ಇದು ನಾವಿಲ್ಲಿ ಬೇಳೆ ಹಾಕಿರೋದ್ರಿಂದ ನೀವು ದಪ್ಪ ಮಾಡಿದಷ್ಟು ನೀರ್ ಮಾಡಿದಷ್ಟು ದಪ್ಪ ಆಗುತ್ತೆ. ಸೊ ನೀವು ಏನು ತುಂಬಾ ನೀರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಒಂದು ಹದದಲ್ಲಿ ನೀರಿದ್ರೆ ಅದು ಮತ್ತೆ ತಣ್ಣಗಾದ ನಂತರ ದಪ್ಪ ಆಗುತ್ತೆ. ಈ ರೀತಿ ಈ ಹದಕ್ಕೆ ಮಾಡ್ಕೊಳ್ಳೋಣ. ಇವಾಗ ನಮ್ದು ಆಲ್ಮೋಸ್ಟ್ ಸಿಹಿ ಕುಂಬಳಕಾಯಿ ಹುಳಿ ರೆಡಿ ಆಗ್ತಾ ಬಂದಿದೆ. ಭಟ್ರ ಶೈಲಿಯ ಸಿಹಿ ಕುಂಬಳಕಾಯಿ ಹುಳಿ ರೆಡಿ ಆಗ್ತಾ ಬಂದಿದೆ. ಇವಾಗ ಒಂದ್ಸಲ ಮಿಕ್ಸ್ ಮಾಡಿ ಹಾಗೆ ಲಿಡ್ ಮುಚ್ಚಿ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಮಸಾಲೆ ಎಲ್ಲ ಘಮ ಎಲ್ಲ ಎಳ್ದುಕೊಳ್ಳಿ. ಇವಾಗ ನೋಡಿ ಆಲ್ಮೋಸ್ಟ್ ಕುಕ್ ಆಗಿದೆ, ಒಳ್ಳೆ ಕುದಿ ಬರ್ತಾ ಉಂಟು. ಇಲ್ಲಿ ಸಿಹಿ ಕುಂಬಳಕಾಯಿ ಬದಲಿಗೆ ನೀವು ಬೇರೆ ಪದಾರ್ಥವನ್ನು ಯೂಸ್ ಮಾಡ್ಕೊಳ್ಬಹುದು. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಒಂದು 3-4 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ.
ಕರಿಬೇವು ಕೂಡ ಫ್ರೈ ಆದ ನಂತರ ಇದ್ರ ಜೊತೆನೆ ಒಂದೆರಡು ಬ್ಯಾಡಗಿ ಚಿಲ್ಲಿಯನ್ನು ಅದರಲ್ಲಿ ತುಂಡು ಮಾಡಿ ಹಾಕೊಂಡು ಸ್ವಲ್ಪ ಹಿಂಗ್ ಹಾಕೊಳ್ಬೇಕು. ಬೇಳೆ ಎಲ್ಲ ಹಾಕಿರೋದ್ರಿಂದ ಹಿಂಗ್ ಹಾಕಿದ್ರೆ ಆರೋಗ್ಯಕ್ಕೂ ಉತ್ತಮ, ಪದಾರ್ಥನೂ ಚಂದ ಆಗುತ್ತೆ. ಇವಾಗ ಒಗ್ಗರಣೆ ಒಳ್ಳೆ ಫ್ರೈ ಆದ ನಂತರ ಇವಾಗ ಕುದಿ ಬರ್ತಾ ಇರುವ ನಮ್ಮ ಸಿಹಿ ಕುಂಬಳಕಾಯಿ ಹುಳಿಯ ಮೇಲೆ ಸೇರಿಸಿಕೊಳ್ಳೋಣ. ಇವಾಗ ಭಟ್ರ ಶೈಲಿಯ ತುಂಬಾ ರುಚಿಕರವಾದ ಸಿಹಿ ಕುಂಬಳಕಾಯಿ ಹುಳಿ ರೆಡಿ. ಇದಕ್ಕೆ ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಮಿಕ್ಸ್ ಮಾಡಿ ಹಾಗೆ ಲಿಡ್ ಮುಚ್ಚಿ ಇಟ್ಟು ಬಿಡೋಣ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ, ನೀವು ಯಾವ ರೀತಿ ದೇವಸ್ಥಾನದಲ್ಲಿ ಅಥವಾ ಫಂಕ್ಷನ್ ಅಲ್ಲಿ ಸಿಹಿ ಕುಂಬಳಕಾಯಿ ಹುಳಿ ತಿಂದಿರ್ತೀರಿ ನೋಡಿ, ಅದೇ ಟೇಸ್ಟ್ ಅಲ್ಲಿ ಇದು ಇವಾಗ ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಸೇಮ್ ಟು ಸೇಮ್ ಟೇಸ್ಟ್ ಅದೇ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಇವಾಗ ಜಸ್ಟ್ ಒಂದು ಪ್ಲೇಟಿಂಗ್ ಹಾಕೊಳ್ಳೋಣ ಅಷ್ಟೇ. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಉಡುಪಿ ಶೈಲಿಯ ಸಿಹಿ ಕುಂಬಳಕಾಯಿ ಹುಳಿ ರೆಡಿ. ತುರಿ, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ ಹಾಕದೆ ಭಟ್ರ ಶೈಲಿಯ ಕೊದ್ದೆಲ್ ರೆಡಿ. ನೋಡಿದ್ರಲ್ಲ, ಭಟ್ರ ಶೈಲಿಯ ಸಿಹಿ ಕುಂಬಳಕಾಯಿ ಹುಳಿ, ನಮ್ಮ ತುಳುವಲ್ಲಿ ಹೇಳೋದಾದ್ರೆ ಕೊದ್ದೆಲ್ ಮಾಡುದು. ಉಡುಪಿ ಶೈಲಿಯಲ್ಲಿ ಯಾವ ರೀತಿ ಮಾಡುದಂತ ತೋರಿಸಿಕೊಟ್ಟಿದ್ದೇನೆ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪನೂ ತೆಂಗಿನಕಾಯಿ ಹಾಕದೆ ನಾವು ಈ ರೀತಿ ದಪ್ಪ ಸಾರು ಮಾಡ್ಬೋದು. ಒಳ್ಳೆ ಟೇಸ್ಟ್ ಬರ್ತದೆ. ಸಿಹಿ ಹುಳಿ ಎಲ್ಲ ಒಂದು ಲೆವೆಲ್ ಅಲ್ಲಿ ಬ್ಯಾಲೆನ್ಸ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಮತ್ತೆ ಯಾರಾದ್ರೂ ನನ್ನ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತೆ ಇದ್ರ ಜೊತೆ ನನ್ನ ಬೇರೆ ವಿಡಿಯೋ ಎಲ್ಲ ಯಾವ್ದೆಲ್ಲ ಇದೆ ಅದೆಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.